ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸರೋಜಾ ಜಿ. ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕನ್ನಡ ಭಾಷಾ ಶಿಕ್ಷಕಿಯಾಗಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದೇನೆ. ಪ್ರೀತಿಯ ಬಂಧುಗಳೇ, ಒಂದು ಪದವನ್ನು ಸರಿಯಾದ ಧ್ವನಿಯಲ್ಲಿ ನಾವು ಬಳಸಿದಾಗ ಆ ಧ್ವನಿ ಇತಿಹಾಸವನ್ನು ನಿರ್ಮಾಣ ಮಾಡುತ್ತಂತೆ. ಅಂತಹ ಇತಿಹಾಸವನ್ನು ನಿರ್ಮಾಣ ಮಾಡುವಂತಹ ಧ್ವನಿ ನನ್ನದಾಗಬೇಕು ಎನ್ನುವಂತಹ ಹಂಬಲದೊಂದಿಗೆ ನಾನು ಸ್ಪಾರ್ಕ್ ಅಕಾಡೆಮಿಯ ನಿರೂಪಣಾ ಬ್ರ್ಯಾಂಡ್ ತರಬೇತಿಯ ಕೋರ್ಸಿಗೆ ಜಾಯ್ನ್ ಆಗಿದ್ದೇನೆ. ಈ ಕೋರ್ಸಿಗೆ ಜಾಯ್ನ್ ಆದಮೇಲೆ ನನ್ನ ಕನಸುಗಳಿಗೆ ರೆಕ್ಕೆ ಅಂತಕ್ಕಂಥದ್ದು ಬಂದಿರತಕ್ಕಂಥದ್ದು. ಏಕೆ ಅಂತಂದರೆ, ಕೇವಲ ಈಗಿನ ಕಾಲದಲ್ಲಿ ನಾವು ಜ್ಞಾನಿಗಳಾಗಿದ್ದರೆ ಮಾತ್ರ ಸಾಲದು, ಜ್ಞಾನಿಗಳ ಜೊತೆಗೆ ತಂತ್ರಜ್ಞಾನದ ಒಂದು ಬಳಕೆ ನಮಗೆ ಗೊತ್ತಿರಬೇಕು. ಪ್ರೀತಿಯ ಬಂಧುಗಳೇ, ಇವತ್ತು ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಈ ತಂತ್ರಜ್ಞಾನ ಅನ್ನುವಂಥದ್ದು ತನ್ನ ಕದಂಬ ಬಾಹುಗಳನ್ನು ಚಾಚ್ಕೊಳ್ತಾ ಇದೆ. ಇಂತಹ ಸಂದರ್ಭದಲ್ಲಿ ನಾವು ತಂತ್ರಜ್ಞಾನದಲ್ಲಿ ಬಲಿಷ್ಠರಾಗ್ತಾ ಹೋಗಬೇಕು. ಆ ತಂತ್ರಜ್ಞಾನದಲ್ಲಿ ಬಲಿಷ್ಠರಾದಾಗ ಮಾತ್ರ ನಾವು ಭವಿಷ್ಯದ ನಾಯಕರಾಗೋದಕ್ಕೆ ಸಾಧ್ಯ. ಅಂತಹ ಭವಿಷ್ಯದ ನಾಯಕರನ್ನಾಗಿ ನಮ್ಮನ್ನು ಮಾಡಲು ಹೊರಟಿರ್ತಕ್ಕಂಥದ್ದು ಈ ನಿರೂಪಣಾ ಬ್ರ್ಯಾಂಡ್ ಅನ್ನುವಂತಹ ಒಂದು ತರಬೇತಿ. ಈ ಒಂದು ತರಬೇತಿಯಲ್ಲಿ ನಮಗೆ ತಂತ್ರಜ್ಞಾನದಲ್ಲೇ ಅತ್ಯುತ್ಕೃಷ್ಟವಾಗಿರ್ತಕ್ಕಂತಹ ತಂತ್ರಜ್ಞಾನವಾಗಿರುವಂತಹ AI ಬಗ್ಗೆ ನಮಗೆ ತಿಳುವಳಿಕೆಯನ್ನು ತಿಳಿಸುವುದರ ಜೊತೆಗೆ ಅದನ್ನು ಹೇಗೆ ನಾವು ಬಳಸಬೇಕು, AI ಬಳಸುವುದರ ಮೂಲಕ ನಾವು ಹೇಗೆ ನಮ್ಮನ್ನು ನಾವು ಸಮರ್ಥರಾಗ್ತಾ ಹೋಗ್ತೇವೆ, ಜೊತೆಗೆ ನಮ್ಮ AI ತಂತ್ರಜ್ಞಾನದ ಒಂದು ಜ್ಞಾನದಿಂದ ಎಲ್ಲರಿಗಿಂತ ನಾವು ಹೇಗೆ ಭಿನ್ನವಾಗಿ ನಾವು ನಿಲ್ತೇವೆ, ನಮ್ಮ ವ್ಯಕ್ತಿತ್ವ ಹೇಗೆ ರೂಪುಗೊಳ್ಳುತ್ತೆ ಅನ್ನುವಂಥದ್ದನ್ನು ನಾವು ಈ ಒಂದು ತರಬೇತಿಗೆ ಸೇರಿಕೊಂಡ ನಂತರದಲ್ಲೇ ನನಗೆ ಅರ್ಥಪೂರ್ಣವಾಗಿರ್ತಕ್ಕಂತಹದ್ದು. ಮತ್ತು ನನ್ನನ್ನು ಇವತ್ತು ಯಾರಾದರೂ ಗುರುತಿಸ್ತಾ ಇದ್ದಾರೆ ತಂತ್ರಜ್ಞಾನದಲ್ಲಿ ಅನ್ನುವಂಥದ್ದಾದರೆ ಅದಕ್ಕೆ ಈ ಸ್ಪಾರ್ಕ್ ಅಕಾಡೆಮಿಯ ನಿರೂಪಣಾ ಬ್ರ್ಯಾಂಡೇ ಕಾರಣ ಅನ್ನುವಂಥದ್ದು. ಇದರ ಜೊತೆಗೆ ಗೂಗಲ್ ಜೈಮಿನಿ ಬಗ್ಗೆ ನಾವು ಯಾವುದೇ ಒಂದು ವಿಚಾರವನ್ನು ಕ್ಷಣಾರ್ಧದಲ್ಲೇ ನಾವು ಮಾಹಿತಿಯನ್ನು ಸಂಗ್ರಹಿಸ್ತಕ್ಕಂಥದ್ದು. ಏಕೆಂದರೆ ಇಂದಿನ ಕಾಲದಲ್ಲಿ ನಾವು ಜ್ಞಾನವನ್ನು ಪಡ್ಕೋಬೇಕಂದ್ರೆ ಪುಸ್ತಕಗಳ ಮೊರೆಗೆ ಹೋಗ್ತಾ ಇದ್ವಿ. ಆದರೆ ಇವತ್ತು ಕಾಲಘಟ್ಟ ಬದಲಾಗಿದೆ. ಸಮಯ ಅಂತಕ್ಕಂಥದ್ದು ತುಂಬ ವೇಗವಾಗಿ ಚಲಿಸ್ತಕ್ಕಂಥದ್ದು. ಹಾಗೂ ಕೂಡ ಅದೇ ಸಮಯ ಇತ್ತು, ಈಗೂ ಕೂಡ ಅದೇ ಸಮಯ ಇದೆ. ಆದರೆ ಜೀವನ ಶೈಲಿಯಲ್ಲಿ ಬದಲಾವಣೆಯಾಗಿದೆ. ಈ ಬದಲಾವಣೆಯಾಗಿರುವಂತಹ ಜೀವನ ಶೈಲಿ ಒಳಗಡೆ ನಾವು ಅತಿ ವೇಗವಾಗಿ ಈ ತಂತ್ರಜ್ಞಾನದ ಯುಗಕ್ಕೆ ಹೊಂದ್ಕೊಳ್ತಾ ಮಾಹಿತಿಯನ್ನು ನಾವು ಸಂಗ್ರಹಿಸಬೇಕಂದ್ರೆ ನಮಗೆ ಈ AI ಮತ್ತು ಗೂಗಲ್ ಜೈಮಿನಿ ಅಂತಕ್ಕಂತಹ ಈ ತಂತ್ರಜ್ಞಾನದ ಆಯಾಮಗಳ ಪರಿಚಯ ನಮಗಿರಬೇಕು. ಇವುಗಳ ಮೂಲಕ ನಾವು ಹೆಚ್ಚಿನ ಮಾಹಿತಿಯನ್ನು ನಾವು ಸಂಗ್ರಹಣೆ ಮಾಡ್ಕೊಂಡ್ಬಿಟ್ಟು ಸಮರ್ಥವಾಗಿ ನಮ್ಮನ್ನು ನಾವು ರೂಪಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ನಮ್ಮನ್ನು ಇಡೀ ಜಗತ್ತಿಗೆ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಯಾಕಂದರೆ ಕೇವಲ ನಮ್ಮಲ್ಲಿ ಧ್ವನಿ ಇದ್ದರೆ ಸಾಲದು, ಜ್ಞಾನ ಇದ್ದರೆ ಸಾಲದು. ನಮ್ಮ ಧ್ವನಿ ಮತ್ತು ನಮ್ಮ ಜ್ಞಾನ ಇಡೀ ಪ್ರಪಂಚಕ್ಕೆ ಪರಿಚಯ ಆಗಬೇಕು ತಾನೇ. ಇಡೀ ಪ್ರಪಂಚಕ್ಕೆ ಪರಿಚಯ ಆಗಬೇಕು ಅಂತಂದರೆ ನಮಗೆ ತಂತ್ರಜ್ಞಾನದ ಜ್ಞಾನ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಬಂಧುಗಳೇ. ಅಂತಹ ಮುಖ್ಯವಾಗಿರ್ತಕ್ಕಂತಹ ಜ್ಞಾನವನ್ನು ನಮಗೆ ಈ ಒಂದು ತರಬೇತಿಯಲ್ಲಿ ನೀಡಲಾಗ್ತಾ ಇದೆ. ಜೊತೆಗೆ ನಮ್ಮಿಂದನೇ ಆ ಒಂದು ತಂತ್ರಜ್ಞಾನವನ್ನು ಬಳಸ್ಕೊಳ್ಳುವಂತಹ ವಿಧಾನವನ್ನು ಕಲಿಸ್ಕೊಡ್ತಾ ಇದ್ದಾರೆ. ಅನೇಕ ಟಾಸ್ಕ್ಗಳನ್ನು ನಮಗೆ ನೀಡ್ತಾ ಇದ್ದಾರೆ. ಆ ಅನೇಕ ಟಾಸ್ಕ್ಗಳನ್ನು ನಾವು ಮಾಡುವುದರ ಮುಖಾಂತರ ನಮ್ಮಲ್ಲಿ ಕಲಿಕೆ ಅಂತಕ್ಕಂಥದ್ದು ಗಟ್ಟಿ ಆಗ್ತಾ ಹೋಗುತ್ತೆ. ಅದು ಎಷ್ಟರ ಮಟ್ಟಿಗೆ ಗಟ್ಟಿ ಆಗ್ತಾ ಇದೆ ಅಂದರೆ ಇವತ್ತು ಯಾರೇ ಬಂದು ಕೂಡ ನನಗೆ ಗೂಗಲ್ ಜೈಮಿನಿಯ ಬಗ್ಗೆ ಮಾಹಿತಿಯನ್ನು ಕೇಳಿದರೆ ಹೇಳುವಷ್ಟು ನಾನು ಸಮರ್ಥಳಾಗಿದ್ದೇನೆ.
ಹಾಗೆ AI ತಂತ್ರಜ್ಞಾನವನ್ನು ಬಳಸ್ಕೊಂಡ್ಬಿಟ್ಟು ತರಗತಿಯ ಕೋಣೆಯನ್ನು ಎಷ್ಟು ಬ್ಯೂಟಿಫುಲ್ಲಾಗಿ ನಾನು ಮಾಡ್ಕೋಬಹುದು ಅನ್ನೋದಕ್ಕೆ ನಾನು ಸಾಕಷ್ಟು ಒಂದು ಪ್ರಾಜೆಕ್ಟ್ಗಳನ್ನು ಮಾಡಿರ್ತಕ್ಕಂಥದ್ದು ಕೂಡ ಇವತ್ತು ಸಾಕ್ಷಿಯಾಗಿರ್ತಕ್ಕಂತಹದ್ದು. ಜೊತೆಗೆ ನನ್ನ ಮಕ್ಕಳಿಗೆ ಆ ಕಲಿಕೆಯಲ್ಲಿ ಆಸಕ್ತಿಯನ್ನು ಉಂಟು ಮಾಡಿಬಿಟ್ಟು ಕಲಿಕೆಯಲ್ಲಿ ತೊಡಗಿಸ್ಕೊಳ್ಳಿದ್ದೀವಿ ಅನ್ನೋದಕ್ಕೆ ಕಾರಣ ಕೂಡ ಈ AI ಅನ್ನುವಂಥದ್ದು. ಯಾಕಂದರೆ ವಿವಿಧ ರೀತಿಯ ವರ್ಣರಂಜಿತವಾಗಿರ್ತಕ್ಕಂಥ ಚಿತ್ರಗಳ ಮೂಲಕ, ಕಥೆಗಳ ಮೂಲಕ, ವಿಡಿಯೋಗಳ ಮೂಲಕ ಮಕ್ಕಳನ್ನು ಸೆಳೆಯೋದಕ್ಕೆ ಇವತ್ತು ಕಾರಣ ಆಗಿದೆ. ಇಷ್ಟೆಲ್ಲ ಕಾರಣ ಆಗಿರ್ತಕ್ಕಂಥದ್ದು ಈ ನಿರೂಪಣೆಯ ಬ್ರ್ಯಾಂಡಿಂದ. ಸೊ ಹಾಗಾಗಿ ನಾನು ಕೃತಜ್ಞತೆಯಿಂದ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸೋದಕ್ಕೆ ಇಷ್ಟಪಡ್ತೇನೆ. ಥ್ಯಾಂಕ್ ಯು ಸೋ ಮಚ್.